ನೇಂದ್ರ ಬಾಳೆಹಣ್ಣಿನ ಸಿಹಿಯಾದ ಗಟ್ಟಿ ಇವತ್ತಿನ ರೆಸಿಪಿ. ನೇಂದ್ರ ಬಾಳೆಹಣ್ಣನ್ನು ತುಪ್ಪದಲ್ಲಿ ಫ್ರೈ ಮಾಡಿದಂಥ ಈ ರೆಸಿಪಿ ಬೆಳಗಿನ ಉಪಹಾರ ಅಥವಾ ಸಂಜೆಯ ಟೀ ಟೈಮಿಗೆ ತಿನ್ನಬಹುದು. ತುಂಬ ರುಚಿಯಾಗಿರ್ತದೆ. ಖಂಡಿತ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನೋಡಿಲ್ಲಿ ನೇಂದ್ರ ಬಾಳೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ, ತುಂಬ ಸಾಫ್ಟಾಗಿದ್ದು ಹಲಸಿನ ಗಟ್ಟಿ ಯಾವ ರೀತಿ ಇರ್ತದೆ ನೋಡಿ, ಅದೇ ರೀತಿ ತಿನ್ನಲಿಕ್ಕೆ ರುಚಿಯಾಗಿರ್ತದೆ ಇದು ಸಹ. ಸರಿ, ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. ನೋಡಿ, ಈ ರೀತಿ ಒಂದು ದೊಡ್ಡದಾದ ಬೆಲ್ಲವನ್ನು ನಾನು ಗುದ್ದಿಯಲ್ಲಿ ಇಟ್ಟಿದ್ದೇನೆ. ಇದಕ್ಕೆ ನಾನೀಗ 3 ಲೋಟದಷ್ಟು ನೀರನ್ನು ಹಾಕ್ತೇನೆ. ಇದನ್ನು ನಾವು ಬೆಲ್ಲ ಕರಗುವವರೆಗೆ ಬಿಸಿ ಮಾಡಿದರೆ ಸಾಕು, ಪಾಕ ಮಾಡೋದಂತೆಲ್ಲ ಅಗತ್ಯ ಇಲ್ಲ. 3 ಲೋಟದಷ್ಟು ಹಾಕಿದ್ದೇನೆ ನಾನು. ಇದಕ್ಕೆ ನಾನೀಗ 2 ಕಪ್ಪಿನಷ್ಟು ರೈಸ್ ಸೂಜಿ ಸಿಗ್ತದೆ, ರೈಸ್ ರವಾ ಅಥವಾ ರೈಸ್ ಸೂಜಿ ಅಂತ. ನಾನಿಲ್ಲಿ ಆಶಾ ಅವರದ್ದು ಸ್ಪೆಷಲ್ ರೈಸ್ ಸೂಜಿ ತೆಗೆದುಕೊಂಡಿದ್ದೇನೆ. ಇದನ್ನು ಒಂದು 2 ಲೋಟದಷ್ಟು ನಾನಿಲ್ಲಿ ಈಗ ಕಬ್ಬಿಣದ ಬಾಣಲೆಗೆ ಹಾಕ್ತೇನೆ. ಇದನ್ನು ಸ್ವಲ್ಪ ಬಿಸಿ ಆಗುವವರೆಗೆ ನಾವು, ಅಂದರೆ ಜಾಸ್ತಿ ಫ್ರೈ ಸಹ ಆಗಬಾರ್ದು, ಇದು ಬಿಸಿ ಆಗುವವರೆಗೆ ಇದನ್ನು ಹುರಿಬೇಕೀಗ. ಬೆಲ್ಲವನ್ನು ನಾನಿಲ್ಲಿ ಕರಗಲಿಕ್ಕೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಈಗ ಅಷ್ಟೊತ್ತಿಗೆ ನೋಡಿ, 2 ನೇಂದ್ರ ಬಾಳೆಹಣ್ಣನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೇನೆ. ಇದನ್ನು ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ದೇನೆ. ನೋಡಿ, ಎಲ್ಲವನ್ನು ರೆಡಿ ಮಾಡಿ ಪಕ್ಕದಲ್ಲಿಟ್ಟರೆ ತಕ್ಷಣ ಆಗ್ತದೆ ಇದು. ಈಗ ನೋಡಿ, ಬಾಣಲೆಯನ್ನು ನಾನೀಗ ಒಲೆಯ ಮೇಲೆ ಇಟ್ಟಿದ್ದೇನೆ. ಇದನ್ನು ಸ್ವಲ್ಪ ಬಿಸಿ ಅಂದರೆ ಕೈಯಲ್ಲಿ ಮುಟ್ಟುವಾಗ ಸ್ವಲ್ಪ ಬಿಸಿ ಆಗುವ ಅನುಭವ ಬಂದರೆ ಸಾಕು. ತುಂಬ ಫ್ರೈ ಮಾಡಿದರೆ ಸಹ ಅಷ್ಟು ಚೆನ್ನಾಗಿರೋದಿಲ್ಲ, ಮತ್ತು ಬಣ್ಣ ಸಹ ಕಪ್ಪಾಗ್ತದೆ. ಹಾಗಾಗಿ ಮೆಲ್ಲ ಉರಿಯಲ್ಲಿ ನಾನು ಇದನ್ನು ಫ್ರೈ ಮಾಡಿ ಒಂದು ಬಟ್ಟಲಲ್ಲಿ ತೆಗೆದಿಡ್ತೇನೆ ನಾನು. ಈಗ ಅದೇ ಬಾಣಲಿಗೆ ನಾನು ಒಂದು 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕಿ ಇದಕ್ಕೆ ನೇಂದ್ರ ಬಾಳೆಯನ್ನು ಹಾಕಿ ಫ್ರೈ ಮಾಡ್ತೇನೆ. ನೇಂದ್ರ ಬಾಳೆ ಸಾಫ್ಟ್ ಆಗುವವರೆಗೆ ಇದನ್ನು ಫ್ರೈ ಮಾಡಬೇಕು. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲ, ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿ, 2 ದೊಡ್ಡ ನೇಂದ್ರ ಬಾಳೆ ಇದು. ಈಗ ನೇಂದ್ರ ಬಾಳೆ ಬೇಕಾದಷ್ಟು ಮಾರುಕಟ್ಟೆಯಲ್ಲಿ ಸಿಗ್ತದೆ ನಮಗೆ, ಹಾಗೆ ಅದರಲ್ಲಿ ಈಗ ನಾನೀಗ ಮಾಡ್ತಾಯಿದ್ದೇನೆ. ನೋಡಿ, ಈಗ ಇದು ಸಾಫ್ಟ್ ಆಯಿತು ನೋಡಿ. ಈಗ ನಾನು ಇದಕ್ಕೆ 1.5 ಕಪ್ಪಿನಷ್ಟು ಫ್ರೆಶ್ ತೆಂಗಿನ ತುರಿದು ನಾನು ರೆಡಿ ಮಾಡಿ ಇಟ್ಟಿದ್ದೇನೆ. ಫ್ರೆಶ್ ತೆಂಗಿನ ತುರಿಯನ್ನು ಹಾಕ್ತಾಯಿದ್ದೇನೆ. ನೋಡಿ, 1.5 ಕಪ್ ಹಾಕಿದರೆ ಸಾಕಾಗ್ತದೆ, ಜಾಸ್ತಿ ಸಾಕ್ಬೋದು, ರುಚಿ ಆಗ್ತದೆ. ಇಷ್ಟೇ ಹಾಕಬೇಕಂತೇನಿಲ್ಲ, ಜಾಸ್ತಿ ಸಹ ಹಾಕ್ಕೊಳ್ಬಹುದು. ಇದು ನೋಡಿ, ಏಲಕ್ಕಿ ಪುಡಿ 1 ಚಮಚದಷ್ಟು ನಾನು ಏಲಕ್ಕಿ ಪುಡಿಯನ್ನು ಹಾಕಿದ್ದೇನೆ. ಪರಿಮಳ ಚೆನ್ನಾಗಿರ್ತದೆ. ಇದನ್ನು ಸಹ ಅಷ್ಟೇ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಇದಕ್ಕೆ ನಾವೀಗ ಬೆಲ್ಲದ ನೀರನ್ನು ರೆಡಿ ಮಾಡಿ ಇಟ್ಟಿದ್ದೇವೆ. ಬಿಸಿ ಮಾಡಿ ಬಿಸಿ ಬೆಲ್ಲದ ನೀರನ್ನು ನಾನಿಲ್ಲಿ ಸೋಸಿ ಹಾಕ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲದ ನೀರು ಮತ್ತು ಬಾಳೆಹಣ್ಣಿನ ಮಿಕ್ಸರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಸಲ ಇದನ್ನು ಕೊದಿಲಿಕ್ಕೆ ಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಸಾಧಾರಣ 1 ಟೀ ಸ್ಪೂನ್ನಷ್ಟು ಉಪ್ಪನ್ನು ಹಾಕಿದ್ದೇನೆ, ಉಪ್ಪಿನ ಹುಡಿ. ಇದನ್ನೀಗ ಕುದಿಲಿಕ್ಕೆ ಇಡುವ. ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ನಾವು ಹುರಿದಿಟ್ಟ ಅಕ್ಕಿಯ ರವೆ ಇದೆ ನೋಡಿ, ಅಕ್ಕಿ ಸೂಜಿ, ಅದನ್ನು ಹಾಕಬೇಕು. ಹಾಕಿ ಈ ರೀತಿ ತಿರುಗಿಸ್ತಾ ಇರಬೇಕು. ನೋಡಿ, ಈಗ ನಾನು ಎಲ್ಲವನ್ನು ಒಂದೇ ಸಲ ಹಾಕಿದ್ದೇನೆ. ಈಗ ಕೈ ಬಿಡದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲೂ ಗಂಟುಗಳಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ 1-2 ನಿಮಿಷ ಮುಚ್ಚಳ ಮುಚ್ಚಿ ಬೇಯಲಿ. ಇದು 1-2 ನಿಮಿಷ ಮೆಲ್ಲ ಉರಿಯಲ್ಲಿ ಬೇಯ್ತಾ ಇರಲಿ. ನಂತರ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ ಹಾಗೆಯೇ ಬಿಟ್ಟು ಬಿಡುವ. ಅದು ಸ್ವಲ್ಪ ಚೆನ್ನಾಗಿ ಇನ್ನೂ ಸಹ ಬಿಸಿಗೆ ಬೇಯಲಿ ಅಂತ. ಸ್ವಲ್ಪ ಗಟ್ಟಿ ಆಗ್ತದೆ ನೋಡಿ, ಈಗಲೇ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಇದನ್ನು ಮುಚ್ಚಳ ಮುಚ್ಚಿ ಈಗ ನಾನು ಹಾಗೆ ಸ್ವಲ್ಪ ಹೊತ್ತು ಇಡ್ತೇನೆ. ಒಂದು 5-10 ನಿಮಿಷ ಇಟ್ಟರೆ ನಡೀತದೆ. ನೋಡಿ, ಈಗ ಚೆನ್ನಾಗಿ ಇದೀಗ ಬೆಂದಿದೆ. ಆದರೂ ಸಹ ಇದನ್ನು ನಾವೀಗ ಸ್ಟೀಮ್ ಮಾಡಲಿಕ್ಕಿದೆ. ಒಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡುವ. ಇದನ್ನು ಚೆನ್ನಾಗಿ ಮಿಕ್ಸ್ ಆದ ನಂತರ ಬಾಳೆ ಎಲೆಯನ್ನು ನಾನಿಲ್ಲಿ ತೊಳೆದು ಒರೆಸಿ ಇಟ್ಟಿದ್ದೇನೆ. ನೋಡಿ, ಇಷ್ಟು ದೊಡ್ಡ ಬಾಳೆ ಎಲೆ ಇದ್ದರೆ ಸಾಕು. ಕಟ್ ಮಾಡಿ ಎಲ್ಲ ನಾನು ರೆಡಿ ಮಾಡಿ ಇಟ್ಟಿದ್ದೇನೆ. ಇದಕ್ಕೀಗ ಒಂದು 2 ಸೌಟಿನಷ್ಟು ನೇಂದ್ರ ಬಾಳೆಯನ್ನು ಬೇಯಿಸಿಟ್ಟಿದ್ದೇವೆ ನೋಡಿ, ಅದನ್ನು ಹಾಕಬೇಕು. ಹಾಕಿ ಮಡಚಿ ಮುಚ್ಚಿ ಅದನ್ನು ಪ್ರೆಸ್ ಮಾಡಿದರೆ ಸ್ವಲ್ಪ ತೆಳುವಾದ ಗಟ್ಟಿ ರೆಡಿ ಆಗ್ತದೆ. ನೋಡಿ, ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಎಲ್ಲವನ್ನು ನಾನು ಪಕ್ಕದಲ್ಲಿ ರೆಡಿ ಮಾಡಿ ಇಡ್ತೇನೆ. ಮೊದಲೊಂದು ಸಲ ಗ್ಯಾಸಲ್ಲಿ ನಾನೀಗ ಸ್ಟೀಮ್ ವೆಸಲ್, ಅಂದರೆ
ಇಡ್ಲಿ ಬೇಯಿಸುವ ಪಾತ್ರೆಯನ್ನು ನಾನೀಗ ಬಿಸಿಯಾಗಲಿಕ್ಕೆ ನೀರು ಹಾಕಿ ಇಟ್ಟಿದ್ದೇನೆ. ಇದೆಲ್ಲ ಈ ರೀತಿ ಮಾಡುವ ಹೊತ್ತಿಗೆ ನೀರು ಬಿಸಿಯಾಗಿರ್ತದೆ ಅಲ್ಲಿ. ಈಗ ಒಂದೊಂದೇ ಅಡ್ಡೆಯನ್ನು ಅಂದರೆ ಗಟ್ಟಿಯನ್ನು ಇಡ್ಲಿ ಪಾತ್ರೆಯಲ್ಲಿ ಬೇಯಲಿಕ್ಕೆ ಇಡ್ತೇನೆ ನೋಡಿ. ಎಲ್ಲವನ್ನು ಒಂದೊಂದಾಗಿ ಇಟ್ಟು ನೋಡಿ, ಈಗ ಬಿಸಿಯಾಗಿದೆ ನೀರು. ಈ ರೀತಿ ಇಟ್ಟು 1/4 ಗಂಟೆ ಇದನ್ನು ನಾವು ಬೇಯಿಸಬೇಕಾಗ್ತದೆ. ಹೈ ಫ್ಲೇಮಲ್ಲೇ 1/4 ಗಂಟೆ ಬೇಯಿಸಿದರೆ ಸಾಕು. ಮೊದಲೊಂದು ಸಲ ನಾವು ಇದನ್ನು ಬಿಸಿ ಮಾಡಿದ್ದೇವೆ, ಅದಕ್ಕೋಸ್ಕರ. ಎಲ್ಲ ನೋಡಿ ಇಟ್ಟಾಯಿತು. ಈಗ ಮುಚ್ಚಳ ಮುಚ್ಚಿ ನಾನೀಗ 1/4 ಗಂಟೆ ಬೇಯಲಿಕ್ಕೆ ಇಡ್ತೇನೆ. ಇದಕ್ಕೆ ಚಟ್ನಿ ಏನು ಬೇಡ, ಅಷ್ಟು ಸಿಹಿಯಾಗಿರ್ತದೆ. ತುಪ್ಪ ಅಥವಾ ಬೆಣ್ಣೆಯನ್ನು ಅಥವಾ ಜೇನುತುಪ್ಪವನ್ನು ಹಾಕಿ ತಿನ್ನಲಿಕ್ಕಂತೂ ತುಂಬ ರುಚಿಯಾಗಿ ಬರ್ತದೆ. ಮೇಲ್ಗಡೆ ತುಪ್ಪ ಹಾಕಿ ಅಥವಾ ಜೇನುತುಪ್ಪ ಮುಳುಗಿಸಿ ತಿನ್ನಬೇಕಿದನ್ನು. ಖಂಡಿತ ಒಮ್ಮೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಅಷ್ಟೇ ರುಚಿಯಾಗಿ ಕೂಡ ಇದೆ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.